ಹಾಯ್ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ನಾನು ನಿಮ್ಮ ಮಾಡುವ ಬೆಳಗಿನ ಶುಭೋದಯ. ಇಲ್ಲಿ ಇವತ್ತು ನಾನು ಹೊಸ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕೆರೂರಿನಲ್ಲಿ ಒಂದು ಸಂತೆ ನೋಡಿದ್ದೆ. ಇದು ಬಾದಾಮಿ ತಾಲೂಕು ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಈ ಸಂತೆ ಪ್ರತಿ ಮಂಗಳವಾರ ನಡೆಯುತ್ತೆ. ಇಲ್ಲಿನ ವಿಶೇಷತೆಯನ್ನ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಇಲ್ಲಿ ಎಲ್ಲ ರೈತರು, ಕೆರೂರಿನ ಸುತ್ತಮುತ್ತ ಇರುವಂತಹ ಎಲ್ಲ ಹಳ್ಳಿಗಳಿಂದ ಇಲ್ಲಿ ಎಲ್ಲ ರೈತರು ಬಂದು ಅವರು ಬೆಳೆದಿರುವಂತಹ ಬೆಳೆಗಳನ್ನು ಬಂದು ಮಾರಾಟ ಮಾಡ್ತಾರೆ. ಪ್ರತಿಯೊಂದು ತುಂಬಾನೇ ಚೆನ್ನಾಗಿರ್ತದೆ. ಎಲ್ಲಾನು ಜವಾರಿ ಐಟಮ್ ಆಗಿರ್ತವೆ. ವಿಶೇಷವಾಗಿ ನೋಡಿ ಹಣ್ಣು ಇವೆಲ್ಲನೂ ಅವರ ಸ್ವಂತ ತೋಟದಿಂದ ತಂದು ಇಲ್ಲಿ ಮಾರಾಟವನ್ನು ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಇಲ್ಲಿ ಒಂದು ಮಾರ್ಕೆಟ್ ವ್ಯವಸ್ಥೆ ನೋಡಿ ಹೇಗಿದೆ ಅಂತ. ಪ್ರತಿ ದಾರಿಯಲ್ಲೇನೆ ಇವರೆಲ್ಲನೂ ಮಾರಾಟವಂತ ಮಾಡುವಂತಹ ವ್ಯವಸ್ಥೆ ಆಗಿದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ದೇಶದ ಬೆನ್ನೆಲುಬು ರೈತರು ಅಂತರ. ಬಟ್ ಆದ್ರೆ ಇಲ್ಲಿ ರೈತರು ಬೆಳೆದಂತ ಬೆಳೆಗೆ ಒಂದು ಸ್ಥಳನ ನಿಗದಿ ಮಾಡಲಿಕ್ಕೆ ಆಗಿಲ್ಲ. ಅಂದ್ರೆ ಎಂತ ರೀತಿ ಸರ್ಕಾರ ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಟಾರ್ಪಲನ್ನ ಕಟ್ಕೊಂಡು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಬಿಸಿಲಿಗೆ. ನೋಡಿ, ದಿನನಿತ್ಯದ ಎಲ್ಲಾ ರೀತಿಯ ಮನೆಗೆ ಬೇಕಾಗಿರುವಂತಹ ಎಲ್ಲಾ ಸಾಮಗ್ರಿಗಳು ಇಲ್ಲಿ ಸಿಗ್ತವೆ. ಒಂದೇ ಅಲ್ಲ, ಇನ್ನ ಈ ಸಂತೆಯ ಹೆಚ್ಚಿನ ವಿಶೇಷತೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಸಂತೆಯಲ್ಲಿ ವಿಡಿಯೋ ಮಾಡೋದು ಕಷ್ಟ. ಎಲ್ಲರಿಗೂ ನೋಡ್ತಾ ಇರ್ತಾರೆ. ನಮ್ದು ಮೊದಲನೇ ವಿಡಿಯೋ, ಬಟ್ ಆದ್ರೂ ಪ್ರಯತ್ನ ನಾವು ಪಡ್ತಾ ಇದ್ದೀವಿ. ಇವತ್ತಿನ ಸರ್ಕಾರಗಳು ಯಾವ ರೀತಿಯಾಗಿ ನಮ್ಮ ರೈತರಿಗೆ ಅನುಕೂಲಕರವಾದ ವ್ಯವಸ್ಥೆ ಮಾಡ್ತಾ ಇದೆ ಅನ್ನೋದು ಈ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಮಕ್ಕಳು ಆಡುವಂತಹ ಸಾಮಗ್ರಿ ಕೂಡ ಇಲ್ಲೇ ಸಿಗ್ತವೆ. ಯಾವ್ದು ಬೇಕೋ ಇಲ್ಲಿ ಬೇಗ ತಗೊಂಡು ಹೋಗ್ಬೋದು, ಕೇವಲ ಕಡಿಮೆ ಬೆಲೆಗೆ. ನೋಡಿ, ಇಲ್ಲೆಲ್ಲ ಬಾದಾಮಿ, ಪಿಸ್ತಾ ಎಲ್ಲ ಇಲ್ಲೇ ಇದಾವೆ. ಅಡುಗೆ ಮಾಡುವಂತಹ ಐಟಮ್ ಕೂಡ ಇದೆ. ನೀವೇ ಮಾಡೋದು. ಇದು ಕೆರೂರಿನ ಮಧ್ಯೆ ಇರುವಂತಹ ಒಂದು ಮಂಟಪ. ಇದು ಇಡೀ ಊರಲ್ಲೇನೆ ಇದು ಸಂತೆ ನಡೆಯುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಪ್ರತಿಯೊಬ್ರು ಬರಬೇಕು. ಈ ಸಂತೆಯಲ್ಲೇ ಸಿಗುವಂತ ಎಲ್ಲಾ ಪದಾರ್ಥಗಳನ್ನ ತಗೊಂಡು ಹೋಗ್ಬೇಕು. ನೋಡಿ, ಇದು ಬಿಜಾಪುರ ಮತ್ತೆ ಹುಬ್ಳಿಗೆ ಹೈವೇ. ಇದು ಹೈವೇ ಮಧ್ಯದಲ್ಲಿ ಕೆರೂರು ಬರ್ತದೆ. ಆದ್ರೆ ಇಲ್ಲಿ ಒಂದು ಸಂತೆ ನಡಿಬೇಕಾದ್ರೆ ಒಂದು ವ್ಯವಸ್ಥಿತವಾದ ಜಾಗನೇ ಇಲ್ಲ. ಈ ಹೈವೇದಲ್ಲೇ ಮಾರಾಟ ಮಾಡೋದಕ್ಕೆ ಅಂಗಡಿಯನ್ನು ಇಟ್ಕೊಳ್ತಾರೆ. ಪ್ರತಿ ಮಂಗಳವಾರ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗ್ತದೆ. ರಸ್ತೆ ಎರಡೂ ಬದಿಯಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ. ಬಸ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಮನೆ ಕಷ್ಟ ಇಲ್ಲಿ. ಈಗ ಬರೀ ನೀವು ತರಕಾರಿ ಮಾರ್ಕೆಟ್ ಅನ್ನು ನೋಡಿದ್ರ, ಈ ಮುಂದೆ ನೋಡುವಂತಹ ಹಸು, ಕುರಿ, ದನ, ಕರುಗಳು ಎಲ್ಲವನ್ನು ನೋಡ್ತೀರಾ. ಬನ್ನಿ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತಾನೆ. ಈಗ ನೋಡಿ, ಇದು ಕುರಿ ಹೇಗಿದೆ ಅಂತ, ಎರಡು ಕೊಂಬು ನೋಡಿ ಹೇಗಿದೆ ಅಂತ. ಇದರ ಪ್ರೈಸ್ ಕೇಳಿದ್ರೆ ನೀವು ಭಯ ಬೀಳ್ತೀರಾ. ಏನಿದೆ ರೇಟ್ ಇದೆ? ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಕುರಿನ ತಗೊಂಡು ಹೋಗ್ತಾರೆ ಮಾರಾಟ. ಹೆಂಗಿದೆ ಅಂತ ಕುರಿ ನೋಡಿ, ಕುರಿ ತರನೇ ಇದೆ ನೋಡಿ.
ಅದು ಸುಂದರ ಮಾಡುವಂತ ಎಲ್ಲ ಇದೆ. ಕುರಿ ಸಾಗಾಣಿಕೆ ಮಾಡುವಂತವರು ಇಲ್ಲಿ ಬಂದು ಕುರಿಯನ್ನು ಪರ್ಚೇಸ್ ಮಾಡಬಹುದು. ತುಂಬಾ ಕಡಿಮೆ ಬೆಲೆ ಸಿಗುತ್ತೆ. ಇದು ರೈತರಿಂದನೇ ನೀವು ಡೈರೆಕ್ಟ್ ಆಗಿ ಕುರಿಯನ್ನು ತಗೊಂಡು 6 ತಿಂಗಳು 3 ತಿಂಗಳು ಇದನ್ನ ಚೆನ್ನಾಗಿ ಬೇಯಿಸಿದಾದ್ಮೇಲೆ ಉತ್ತಮ ಬೆಲೆಗೆ ನೀವು ಮಾರಾಟ ಮಾಡಬಹುದು. ನೋಡಿ ಎಂತ ಎತ್ತುಗಳಿದಾವೆ, ಸಕ್ಕತ್ತಾಗಿದೆ. ಒಂದನ್ನು ನೋಡಿ ಒಂದು ಹೆಂಗಿದಾವೆ, ಕೊಂಬು ನೋಡಿ ಹೆಂಗಿದೆ ಅಂತ ಸೂಪರ್ ಆಗಿದೆ. ಒಂದೊಂದು ಎತ್ತು ತುಂಬಾ ಅದ್ಭುತವಾಗಿದೆ. ನೋಡಿ ಇದು ಕರಿ ಕುರಿ ಬ್ಯಾಚ್ ಇದು. ಈ ತರ ಸಂತೆನ ನಾನು ಎಲ್ಲೂ ನೋಡ್ಲೇ ಇಲ್ಲ. ಸಕ್ಕತ್ತಾಗಿದಾವೆ. ನೋಡಿ ಹೇಗಿದಾವೆ ಅಂತ ನೋಡಿ. ಇದಕ್ಕೆ ಫುಲ್ ಕಲರ್ ಹಾಕ್ಬಿಟ್ಟಿದ್ದಾರೆ, ಫುಲ್ ಎಲ್ಲ ರೆಡ್ ಕಲರ್. ನೋಡಿ ಏನ್ ಸಕ್ಕತ್ತಾಗಿದೆ. ವಾವ್ ಸೂಪರ್. ಯಾರಿಗಾದ್ರೂ ಎತ್ತುಗಳನ್ನ ಸಾಕ್ಬೇಕು ಅಂತಿದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ಚೆನ್ನಾಗಿ ಇದಾವೆ, ಒಂದೊಂದು ಸೂಪರ್ ಆಗಿದೆ. ಎಷ್ಟು ನೋಡಿದ್ರು ಫುಲ್ ಎತ್ತುಗಳು ಇದೆಲ್ಲ. ಆ ಕಡೆ ನೋಡಿ ಕಬ್ಬೆಲ್ಲ ಸಿಗುತ್ತೆ, ಕಬ್ಬಿನ ಹಾಲೆಲ್ಲ ಸಿಗುತ್ತೆ. ನೋಡಿ ಎಲ್ಲ ರೋಡಲ್ಲೆಲ್ಲ ಕಡೆ ಕುಂತ ಇದೆ. ಹೋಗು ಇಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಇಲ್ಲಿನ ಸುಮಾರು ವೆಹಿಕಲ್ಸ್ ಇದಾವೆ. ಇಲ್ಲಿಂದ ನೀವು ಯಾವುದೇ ಊರಿಗೆ ಬೇಕಾದ್ರೂ ನೀವು ಟ್ರಾನ್ಸ್ಪೋರ್ಟೇಷನ್ ತಗೊಂಡು ಹೋಗ್ಬೋದು. ಬಾಡಿಗೆಗೆ ಬರ್ತಾರೆ. ನಿಮ್ಗೆ ಒಳ್ಳೆ ಅನುಕೂಲನೂ ಬರುತ್ತೆ.